ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 5ನೇ ತರಗತಿ ಕನ್ನಡ ಭಾಗ 1 ಪೂರಕ ಪಾಠ 1 ಕಾಮನಬಿಲ್ಲು. ಹಿಂದಿನ ವಿಡಿಯೋದಲ್ಲಿ ನಾವು ಪದ್ಯ ಭಾಗ 4 ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೂರಕ ಪಾಠ ಕಾಮನಬಿಲ್ಲು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ನಾವು ಪದ್ಯವನ್ನ ತೋರಿಸಿದ್ದೇವೆ. ಕೃತಿಕಾರರ ಪರಿಚಯ ನಿಂಗಪ್ಪ ಹನುಮಪ್ಪ ಕುಂಟಿ. ಇಲ್ಲಿ ಕೃತಿಕಾರರ ಪರಿಚಯವನ್ನ ನೋಡಿಕೊಳ್ಳಿ. ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ ಅ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 5 ಪ್ರಶ್ನೆಗಳನ್ನ ಕೊಡಲಾಗಿದೆ. ನಾವು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಬರೆಯೋಣ. ಪ್ರಶ್ನೆ ನಂಬರ್ 1, ರವಿಯು ಯಾವ ದಿಕ್ಕಿಗೆ ಹೊರಟನು? ಈಗ ನಾವು ಮೊದಲನೆಯದಾಗಿ ಕೃತಿಕಾರರ ಪರಿಚಯವನ್ನ ಬರೆದುಕೊಂಡು ನಂತರದಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಕೃತಿಕಾರರ ಪರಿಚಯ. ಕವಿಯ ಹೆಸರು ನಿಂಗಪ್ಪ ಹನುಮಪ್ಪ ಕುಂಟಿ. ಸ್ಥಳ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ. ಜನನ 1943. ಕವನ ಸಂಕಲನ ಚಂದಪ್ಪನ ಶಾಲೆ. ಇಲ್ಲಿ ನೀವು ಕೃತಿಕಾರರ ಪರಿಚಯವನ್ನು ನೋಡಿ ಬರೆದುಕೊಳ್ಳಿ. ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ರವಿಯು ಯಾವ ದಿಕ್ಕಿಗೆ ಹೊರಟನು? ಉತ್ತರ, ರವಿಯು ಪಡುವಣ ದಿಕ್ಕಿಗೆ ಹೊರಟನು. ಪ್ರಶ್ನೆ ನಂಬರ್ 2, ಕಾಮನಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ? ಉತ್ತರ, ಕಾಮನಬಿಲ್ಲು ನೆಲದಿಂದ ಮುಗಿಲಿನವರೆಗೆ ಆವರಿಸಿದೆ. ಮೂರನೇ ಪ್ರಶ್ನೆ, ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ. ಉತ್ತರ, ಕಾಮನಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು ಹಾಗೂ ನೇರಳೆ ಬಣ್ಣಗಳು. ಪ್ರಶ್ನೆ ನಂಬರ್ 4, ಕಾಮನಬಿಲ್ಲು ಯಾವಾಗ ಮರೆಯಾಯಿತು? ಉತ್ತರ, ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ, ಮೋಡ ಚದುರಿ ಮಳೆ ನಿಂತಾಗ ಕಾಮನಬಿಲ್ಲು ಮರೆಯಾಯಿತು. ಪ್ರಶ್ನೆ ನಂಬರ್ 5, ಕಾಮನಬಿಲ್ಲು ಯಾವಾಗ ಮೂಡುತ್ತದೆ? ಉತ್ತರ, ಸಂಜೆಯ ಹೊತ್ತಿನ ಹೂ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಹನಿಗಳು ಬಿಡುವ ಹೊತ್ತಿನಲ್ಲಿ ಕಾಮನಬಿಲ್ಲು ಮೂಡುತ್ತದೆ.
ಈ ವಿಡಿಯೋದಲ್ಲಿ ನಾವು ಕಾಮನಬಿಲ್ಲು ಪೂರಕ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೂರಕ ಪಾಠ 2 ನಾನು ಮತ್ತು ಹುಂಚಿ ಮರ ಇದರ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಶನಲ್ ಸ್ಟಡೀಸ್ನಲ್ಲಿ 5ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.